ಸಿಎಂ ಕೈ ಬಲಪಡಿಸಿದ್ಯಾ ಜಾತಿ ಗಣತಿ ರಿಪೋರ್ಟ್ ಅನ್ನುವಂತ ಪ್ರಶ್ನೆ ಈಗ ಜೊತೆಗೆ ಚರ್ಚೆ ಕೂಡ ನಡೀತಾ ಇದೆ. ಜಾತಿ ಗಣತಿ ರಿಪೋರ್ಟ್ ಇದು ಸದ್ಯ ಬಹಳ ತಲ್ಲಣವನ್ನ ಉಂಟು ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ರಾಜಕೀಯದಲ್ಲಿ ಒಂದು ರೀತಿಯ ಕಂಪನವನ್ನ ಉಂಟು ಮಾಡ್ತಾ ಇದೆ. ಸಿದ್ದರಾಮಯ್ಯ ಕುರ್ಚಿಯನ್ನ ಉಳಿಸುತ್ತಾ ಈ ರಿಪೋರ್ಟ್ 70% ಹಿಂದುಳಿದ ವರ್ಗಗಳ ಜನಸಂಖ್ಯೆ. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಜನಸಂಖ್ಯೆಯೇ ಅಧಿಕ. ಹೀಗಾಗಿ ಮೀಸಲಾತಿ ಹೆಚ್ಚಳಕ್ಕೆ ಹಿಂದುಳಿದ ಆಯೋಗ ಶಿಫಾರಸು ಮಾಡಿದೆ. ರಾಜ್ಯ ರಾಜಕಾರಣದಲ್ಲಿ ಈ ವರದಿ ಸಂಚಲನವನ್ನ ಸೃಷ್ಟಿಸಿದೆ. ಇನ್ನು ಮುಂದೆ ರಾಜಕೀಯ ಲೆಕ್ಕಾಚಾರ ಎಲ್ಲವೂ ಕೂಡ ಬದಲು. ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಬಲವನ್ನ ಪಡ್ಕೊಂಡಿದ್ದಾರೆ. ಈಗ ಸಿಎಂ ಬದಲಾವಣೆ ಚರ್ಚೆಗಳೇನು ನಡೀತಾ ಇತ್ತು, ಆ ಎಲ್ಲ ಚರ್ಚೆಗಳಿಗೂ ಕೂಡ ಬ್ರೇಕ್ ಬೀಳುತ್ತಾ ಇದರ ನಂತರದಲ್ಲಿ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಈಗ ಆಗ್ತಾ ಇದೆ. ಸಿಎಂ ಬದಲಾವಣೆ ಆಗುತ್ತೆ, ಪವರ್ ಶೇರಿಂಗ್ ಮಾತುಕತೆಗಳು ನಡೆದಿದೆ, ಆ ನಿಟ್ಟಿನಲ್ಲಿ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳೇನಿತ್ತು, ಅದೆಲ್ಲದಕ್ಕೂ ಕೂಡ ಈ ವಿಚಾರ ಏನಿದೆ ಇದೇ ಮಾಸ್ಟರ್ ಸ್ಟ್ರೋಕ್. ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ರಾಜಕೀಯವಾಗಿ ಬಣ್ಣನೆ ಮಾಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳಿದ್ವು, ಸಾಕಷ್ಟು ಚರ್ಚೆಗಳ ಮಧ್ಯದಲ್ಲಿ ಈ ಜಾತಿ ಗಣತಿ ರಿಪೋರ್ಟ್, ಅದರಲ್ಲೂ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಜನಸಂಖ್ಯೆ ಬಹಳ ಅಧಿಕ ಆಗಿದೆ ಅಂತ ಹೇಳ್ತಾ ಇರುವಂಥ ರಿಪೋರ್ಟ್ ಏನಿದೆ, ಇದು ರಾಜಕೀಯ ಒಂದಷ್ಟು ವಿಚಾರಗಳೇನಿದೆ ರಾಜ್ಯದಲ್ಲಿ ಈಗ ನಡೀತಾ ಇರೋದು, ಇದೆಲ್ಲವೂ ಕೂಡ ಬದಲಾಗುವಂತ ಒಂದಷ್ಟು ವಿಚಾರಗಳನ್ನಂತೂ ಗೊತ್ತು ಮಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರೂಪೇಶ್. ಅಶ್ವಿನಿ, ರಾಜ್ಯದಲ್ಲಾಗಿರ್ತಕ್ಕಂಥ ಶೈಕ್ಷಣಿಕ ಮತ್ತೆ ಸಾಮಾಜಿಕ ಸಮೀಕ್ಷೆ ಇದೆಯಲ್ಲ, ಇದು ರಾಜ್ಯ ರಾಜಕಾರಣದ ರಾಜಕೀಯ ಪ್ರಾತಿನಿಧ್ಯ, ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಒಂದಿಷ್ಟು ಬುಡ ಮೇಲು ಮಾಡುತ್ತೆ. ಕಾರಣ ಇಷ್ಟೇ, ಈ ಲೆಕ್ಕಾಚಾರಗಳ ಅನ್ವಯವಾಗಿ ನಾವೆಲ್ಲಾದ್ರೂ ರಾಜಕೀಯ ಪ್ರಾತಿನಿಧ್ಯ ಕೊಡ್ಲಿಕ್ಕೆ ಹೋದ್ರೆ ಅಥವಾ ರಾಜಕೀಯ ಲೆಕ್ಕಾಚಾರ ಹಾಕಿದ್ರೆ ಬೇರೆ ಬೇರೆ ಈವರೆಗೆ ಮಾಡ್ಕೊಂಡ್ಬಂದಂತ ಲೆಕ್ಕಾಚಾರಗಳು ಅಥವಾ ಇನ್ ಮುಂದೆ ನಡೆಯುವಂತ ಲೆಕ್ಕಾಚಾರಗಳೇ ಬೇರೆ ರೀತಿಯಾಗಿರುತ್ತೆ ಅಂತೇಳಿ ನಾವು ಇದನ್ನು ವ್ಯಾಖ್ಯಾನಿಸಬಹುದು. ರಾಜ್ಯದಲ್ಲಿ ಒಟ್ಟಾರೆ 70% ಅಷ್ಟು ಹಿಂದುಳಿದ ವರ್ಗದಲ್ಲಿದೆ. ಹಿಂದುಳಿದ ವರ್ಗದ ಅಂತ ಹೇಳಿದ್ರೆ ಕೇವಲ ಇತರ ಹಿಂದುಳಿದ ವರ್ಗ ಅಂತಲ್ಲ, ಒಕ್ಕಲಿಗ, ಲಿಂಗಾಯತ ಸೇರಿ ಒಟ್ಟಾರೆಯಾಗಿ 70% ಹಿಂದುಳಿದ ವರ್ಗ. ಅವು ಕೂಡ ಹಿಂದುಳಿದ ವರ್ಗದ ಪ್ರವರ್ಗದ ಅಡಿ ಬರುತ್ತೆ, 3A 3B ಬರುತ್ತೆ. ಹೀಗಾಗಿ ಅದೇ ಹಿಂದುಳಿದ ವರ್ಗವೇ 70% ಅಷ್ಟು ಇದೆ ಅಂತೇಳಿ ಹೇಳಿದೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗಕ್ಕೆ 51% ಅಷ್ಟು ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂತೇಳಿ ಕೂಡ ಹಿಂದುಳಿದ ಆಯೋಗ ಶಿಫಾರಸನ್ನು ಮಾಡಿದೆ. ಈ ಶಿಫಾರಸಿನ ಅನ್ವಯ, ಈ ಲೆಕ್ಕಾಚಾರದ ಅನ್ವಯ ನೋಡೋದಾದ್ರೆ ಕೂಡ OBC ಅಂದ್ರೆ ಇತರ ಹಿಂದುಳಿದ ವರ್ಗವು ನೋಡೋದಾದ್ರೆ ಇಲ್ಲಿ ಕೂಡ 14-15% ಅಂತ ಹೇಳಿದ್ರೆ ಒಟ್ಟಾರೆಯಾಗಿ 70-80 ಲಕ್ಷ ಅಥವಾ ಹತ್ತತ್ರ 1 ಕೋಟಿಯವರೆಗೂ ಕೂಡ ಇತರ ಹಿಂದುಳಿದ ವರ್ಗವೂ ಕೂಡ ಇರುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಕೈಯನ್ನ ಮತ್ತಷ್ಟು ಬಲಪಡಿಸುತ್ತೆ ಈ ಲೆಕ್ಕಾಚಾರಗಳು. ಕಾರಣ ಎಷ್ಟೇ ಯಾಕಂತ ಹೇಳಿದ್ರೆ ಈಗ ಅಧಿಕಾರ ಹಂಚಿಕೆ, ಅಧಿಕಾರ ಬಿಟ್ಟು ಕೊಡಬೇಕು ಅನ್ನೋ ಚರ್ಚೆಗಳು ಸದ್ಯಕ್ಕೆ ರಾಜ್ಯದಲ್ಲಿ ಆಗ್ತಾ ಇದೆ. ಹೀಗಾಗಿ ಇವೆಲ್ಲವನ್ನು ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಕೈ ಬಲ ಆಗುತ್ತೆ. ಯಾಕಂತ ಅಲ್ಪಸಂಖ್ಯಾತರು ಸಿಎಂ ಸಿದ್ದರಾಮಯ್ಯ ಜೊತೆಗಿದ್ದಾರೆ. ಅದೇ ರೀತಿ ಸಾಕಷ್ಟು ನಾಯಕರುಗಳು ಸಿಎಂ ಸಿದ್ದರಾಮಯ್ಯ ಪ್ರತಿ ಬಾರಿ ಕೂಡ ಅಲ್ಪಸಂಖ್ಯಾತರಿಗೆ ಒಂದಿಷ್ಟು ಕೊಡುಗೆಯನ್ನು ಕೊಟ್ಕೊಂಡು ಬಂದವರು. ಅದಾದ ಬಳಿಕವಾಗಿ ಇಲ್ಲಿ ನೋಡೋದಾದ್ರೆ SC/ST ಸಮುದಾಯ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿರುತ್ತೆ. ಅದೇ ರೀತಿ OBC ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಹೆಚ್ಚು ಒಂದು ಮತ ಬ್ಯಾಂಕ್ ಅನ್ನ ಕಾಂಗ್ರೆಸ್ ಬಳಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೈ ಮತ್ತಷ್ಟು ಬಲ ಆಗುತ್ತೆ ಈ ಒಂದು ರಿಪೋರ್ಟ್ ಅಂತ ಹೇಳಲಾಗ್ತಾ ಇದೆ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.